ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಸಿಲು ಎಷ್ಟು ಇದೆ ಅಂತ ಅಂದರೆ ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ ಪಾಪ. ಇದೆಲ್ಲದರ ನಡುವೆ ಕೋಳಿ ಫಾರಂಗೂ ಕೂಡ ಬಿಸಿಲಿನ ತಾಪಮಾನದ ಬಿಸಿ ತಟ್ಟಿದೆ. ಬಾಗಲಕೋಟೆಯಲ್ಲಿ ಬಿರು ಬಿಸಿಲಿಗೆ ಕೋಳಿ ಮರಿಗಳು ಸಾವನ್ನಪ್ಪಿದ್ದಾವೆ. ನಿಜಕ್ಕೂ ಬಹಳ ನೋವಿನ ಸಂಗತಿ ಇದು. ಇಲ್ಲೇ ಒಂದು ದೊಡ್ಡ ಶೆಡ್ ಹಾಕಿರ್ತಾರೆ ಕೋಳಿ ಮರಿಗಳಿಗೆ, ಆ ಕೋಳಿಗಳನ್ನು ಸಾಕೋದಕ್ಕೆ. ಸೊ ಆ ಬಿಸಿಲಿನ ತಾಪಮಾನ ಇದೆಯಲ್ಲ ಅದು ಭಾಳ ಡೇಂಜರಸ್. ಅದು ರಣ ಬಿಸಿಲು ತಾಳಲಾರದೆ ನಿತ್ಯ ಸಾವನ್ನಪ್ತಾ ಇದ್ದಾವೆ ಕೋಳಿ ಮರಿಗಳು. ಬಿಸಿಲ ಬೇಗೆಗೆ ಕುಕ್ಕಟೋದ್ಯಮಕ್ಕೆ ಭಾರಿ ಹೊಡೆತ ಆಗಿದೆ. ಮುರನಾಳ ಗ್ರಾಮದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಕೋಳಿ ಸಾಕಾಣಿಕೆದಾರ. ಸಾಕಷ್ಟು ಬಂಡವಾಳ ಹಾಕಿರ್ತಾರೆ, ಕೋಳಿ ಫಾರ್ಮ್ ಮಾಡಿರ್ತಾರೆ. ನೋಡಿದರೆ ಈಗ ಏಕಾಏಕಿ ಕೋಳಿ ಮರಿಗಳು ಸಾವನ್ನಪ್ತಾ ಇದ್ದಾವೆ. ಪಾಪ ಭಾಳ ನೋವಿನ ಸಂಗತಿ ಇದು. ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಿನ ಬೇಗೆಗೆ ಕೋಳಿ ಮರಿಗಳು ಪ್ರತಿನಿತ್ಯ ಸಾಯ್ತಾ ಇದ್ದಾವಂತೆ. ಸದ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಸಾಗ್ತಿರುವಂಥದ್ದು. ಹೀಗಾಗಿ ಇದು ಬಿಸಿಲಿನ ತಾಪಮಾನ ಕುಕ್ಕುಟೋದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಬೀರುವಂಥದ್ದು. ನಾನಿದೀಗ ಬಾಗಲಕೋಟೆ ತಾಲೂಕಿನ ಮುರನಾಳ ಗ್ರಾಮದಲ್ಲಿ ಇರುವಂಥದ್ದು. ಈ ಮುರನಾಳ ಗ್ರಾಮದ ಏನು 100 ಜನ ಏನಿದ್ದಾರೆ ಅವರು ಕೋಳಿ ಸಾಕಾಣಿಕೆ ಮಾಲೀಕರು, ಅವರ ಫಾರ್ಮ್ನಲ್ಲಿ ನಾನು ಇರುವಂಥದ್ದು. ಈ ಕೋಳಿ ಸಾಕಾಣಿಕಾ ಕೇಂದ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಸುಮಾರು ಪ್ರತಿ ಬಾರಿ 2,500ಕ್ಕೂ ಅಧಿಕ ಮರಿಗಳನ್ನ ಇಲ್ಲಿ ಸಾಕಾಣಿಕೆಗೆ ಏನು ಖರೀದಿ ಮಾಡ್ತಾ ಇದ್ರು. ಆದರೆ ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದಾಗಿ ಈಗಾಗಲೇ ಈ ಕೋಳಿ ಫಾರ್ಮ್ನಲ್ಲಿ 1700 ಮರಿಗಳಷ್ಟು ಈಗಾಗಲೇ ಇಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇರುವಂಥದ್ದು. ಏನಂದ್ರೆ ಈಗಾಗಲೇ ಉತ್ತರ ಕರ್ನಾಟಕದ ಏನು ಎಲ್ಲ ಏನು ಜಿಲ್ಲೆಗಳಲ್ಲೂ ಕೂಡ ಬಿಸಿಲಿನ ತಾಪಮಾನ 30ರಿಂದ 39, 40 ಡಿಗ್ರಿಯಷ್ಟು ಹೆಚ್ಚಾಗಿರೋದ್ರಿಂದಾಗಿ ಕುಕ್ಕುಟೋದ್ಯಮ ಅಂದ್ರೆ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಈಗಾಗಲೇ ಪರಿಣಾಮ ಬೀರುವಂಥದ್ದು. ಆ ಮರಿಗಳು ದಿನನಿತ್ಯ ಸಾವನ್ನಪ್ಪುವಂತ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಈ ಒಂದು ಕೋಳಿ ಸಾಕಾಣಿಕಾ ಕೇಂದ್ರದಲ್ಲಿ ದಿನನಿತ್ಯ ಸುಮಾರು 8ರಿಂದ 10 ಮರಿಗಳು ಇಲ್ಲಿ ಸಾವನ್ನಪ್ಪುವಂತ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಇದು ಆರ್ಥಿಕವಾಗಿ ಈ ಕೋಳಿ ಸಾಕಾಣಿಕಾ ಏನು ಮಾಲೀಕರಿದ್ದಾರೆ ಅವರ ಆರ್ಥಿಕ ಸಂಕಷ್ಟಕ್ಕೆ ದೂಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಿರುವಂಥದ್ದು. ಯಾಕಂದ್ರೆ ಈ ಕೋಳಿ ಸಾಕಾಣಿಕೆ ನಂಬಿಕೊಂಡೇ ಈ ಇಡೀ ಕುಟುಂಬ ಜೀವನ ಸಾಗಿಸ್ತಾ ಇರುವಂಥದ್ದು. ಕಳೆದ 5-6 ವರ್ಷಗಳಿಂದ ಈ ಒಂದು ಕೋಳಿ ಸಾಕಾಣಿಕಾ ಕೇಂದ್ರದಲ್ಲಿ ತೊಡಗಿರುವಂತಹ ಮಾಲೀಕರು 100 ಜನ ಅವರು ನಮ್ಮ ಜೊತೆಗೆ ಇದ್ದಾರೆ. ಒಳ್ಳೆಯವರು, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಅಕ್ಕರ, ಈಗ ನೀವು ಕೋಳಿ ಸಾಕಾಣಿಕೆ ಮಾಡತ್ತೀರಿ, 5 ವರ್ಷದಿಂದ ಮಾಡತ್ತೀರಿ. ಈಗ ಈ ಸಾರಿ ಬಿಸಿಲು ಹೆಚ್ಚಾಗೈತಿ, ಏನಿಲ್ಲ ತೊಂದರೆಗಳಾಗ್ತದಂತ ಅಂದ್ರೆ ಬಿಸಿಲು ಸಲ್ತಕ್ ಹೆಚ್ಚಾಗೈತ್ರಿ. ಸ್ವಲ್ಪ ಇರ್ತೈತಿ, ಸಲ್ತಕ್ ಬಿಸಿಲಿನ ಶಾಖ ಹೆಚ್ಚಾಗೈತ್ರಿ. ನಮ್ಮ ಮರಿಗೆ ಇರ್ಬೇಕಾಗಿದ್ದು 29ರಿಂದ 30 ಡಿಗ್ರಿ, ಈಗ ಇರ್ಬೇಕಾಗಿದ್ದು 40-41 ಡಿಗ್ರಿ ಐತ್ರಿ. ಇದನ್ನ ನಾವು ತಾಪಮಾನ ಸ್ವಲ್ಪ ಇದು ಮಾಡ್ಕೋಬೇಕಂತ, ತಂಪ್ ಮಾಡ್ಕೋಬೇಕಂತ ಹೇಳಿ ಮ್ಯಾಗ ತೆಂಗಿನ ಗಿರಿ ಹಾಕಿವಿ, ಕಬ್ಬಿನ ರೌದಿ ಹಚ್ಚಿವ್ರಿ, ಸ್ಪ್ರಿಂಕ್ಲರ್ ಹಚ್ಚಿವಿ, ಒಳಗೆಲ್ಲ ಪಾಗರ್ ಹಚ್ಕೊಂಡು ನೀರ್ ಹೊಡಸ್ತೀವಿ. ಆದ್ರೂ ತಾಪಮಾನ ಕಡಿಮೆ ಆಗ್ತಾ ಇಲ್ಲ. ಹಿಂಗಾಗಿ ನಮ್ಗೆ ತಾಪಮಾನ ಹೆಚ್ಚಾಗಿರೋದ್ರಿಂದ ನಮ್ಮ ಕೋಳಿಗಳಿಗೆ ಬಾಳ ಸಾಯಿ ಸಂಖ್ಯೆ ಹೆಚ್ಚಾಗೈತಿ. ಇವನ್ನ ಈಗ ಈ ಸಾವಿನ ದೌಡಿಂದ ಪಾರ್ ಮಾಡಾಕ ನೀವು ಏನೆಲ್ಲ ಕ್ರಮಗಳನ್ನ ಕೈಗೊಂಡ್ರಿ? ಔಷಧಗಳನ್ನ ಹಾಕುವಂತ ಪ್ರಯತ್ನ ಮಾಡಿರಿ? ಗ್ಲುಕೋಸ್ ಹಾಕ್ತಿವ್ರಿ, ನಿಂಬೆಹಣ್ಣ, ಸಕ್ರಿ ಎಲ್ಲಾ ಹಾಕಿದ್ರು ಅವಕ್ಕ ತಾಪ ಬಡ್ಕೊಳ್ಳೋದ ಕಡಿಮೆ ಆಗೋಲ್ಲ ಬಿಸಿಲಿನ ಒಂದ್ ಶಾಖಕ್ಕಾಗಿ. ನಮ್ ಪ್ರಯತ್ನ ಎಲ್ಲಾ ಮಾಡಾಕತ್ತೀವ್ರಿ. ಆದ್ರೂ ಒಂದ್ ಬಿಸಿಲಿನ ಶಾಖಕ್ಕ ಅವಕ್ಕ ನಾವ್ ಅವನ್ನ ಇದು ಮಾಡಕ್ ಆಗೋಲ್ದಾಗೈತಿ, ಶಾಖ ಕಡಿಮೆ ಮಾಡಕ್ ಆಗೋಲ್ದಾಗೈತಿ. ಇದಿಷ್ಟು ಏನು ಈ ಕೋಳಿ ಫಾರ್ಮ್ ನ ಮಾಲೀಕರಾದಂತ 100 ಜನ ಅವರು ಮಾತಾಡಿರುವಂತದ್ದು. ಈ ಬಾರಿ ಏನು ಬೇಸಿಗೆ ಆರಂಭದಲ್ಲೇ ಸಾಕಷ್ಟು ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಸಾಗ್ತಿರೋದ್ರಿಂದಾಗಿ ಈಗಾಗಲೇ ಕೋಳಿ ಮರಿಗಳು ದಿನನಿತ್ಯ 10ರಿಂದ 12 ಮರಿಗಳು ಸಾವಾಗ್ತಿರುವಂತದ್ದು. ಹೀಗಾಗಿ ನಮ್ಗೆ ಆರ್ಥಿಕ ಸಂಕಷ್ಟದ ಜೊತೆಗೆ ಏನಂದ್ರೆ ಇಲ್ಲಿ ಉಂಟಾಗಿರೋದ್ರ ಜೊತೆಗೆ ನಮ್ಗೆ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇರುವಂತದ್ದು. ನಾವು ಎಷ್ಟೇ ಹರಸಾಹಸ ಪಟ್ಟು ಕೂಡ ಸಾವಿನ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಿರುವಂತದ್ದು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.